ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಾನು ಮಂಡ್ಯದಿಂದ ಬ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ವಿಡಿಯೋದಲ್ಲಿ ನನಗೆ ಒಂದಿಬ್ಬರು ಕಮೆಂಟ್ ಹಾಕಿದ್ವಿ, ನಾವು ಮಂಡ್ಯ ಪಕ್ಕದವರು ಅಂತ ಒಬ್ಬರು ಕಮೆಂಟ್ ಹಾಕಿದರು. ಹಾಗೆ ಇವತ್ತು ಏನು ಹಾಕಿದ್ರು ಅಂದರೆ, ನಾನು ಅದೇ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀನಿ, ನಾವು ಮಂಡ್ಯದವರೇನೆ ಅಂತ ಕಮೆಂಟ್ ಹಾಕಿದ್ರಿ. ಸೊ ನನಗೆ ತುಂಬ ಖುಷಿ ಆಯಿತು ನಿಮ್ಮಿಬ್ಬರು ಕಮೆಂಟ್ಸ್ ನೋಡಿ. ಹಾಗೆಯೇ ಯಾರೆಲ್ಲ ಮಂಡ್ಯದಲ್ಲಿ ನನ್ನ ಬ್ಲಾಗ್ಸ್ ನೋಡ್ತಿದ್ದೀರಾ ಕಮೆಂಟ್ ಹಾಕಿ. ಜೊತೆಗೆ ಹೊರಗಡೆಯವರಾಗಿದ್ದರೂ ಕೂಡ ನಿಮ್ಮ ಊರ ಹೆಸರು ಹಾಕಿ, ನನಗೂ ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಇವತ್ತು ಗುರುವಾರ ಪೂಜೆ ಎಲ್ಲ ಮಾಡಿದೆ. ಇವತ್ತು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ನನಗೆ. ಸ್ವಲ್ಪ ಬ್ಯಾಕ್ ಪೇಯ್ನ್, ಏನೋ ಒಂಥರ ಬೆಳಗ್ಗೆಯಿಂದ ಸ್ವಲ್ಪ ಬೆನ್ನು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಡ ಮನೆಯೆಲ್ಲ ಒರೆಸೋದು, ಇವತ್ತು ಸ್ಕಿಪ್ ಮಾಡಿಬಿಡೋಣ, ನಾಳೆ ಶುಕ್ರವಾರ ಅಲ್ವಾ, ನಾಳೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನೋ ಒಂಥರ ಸಮಾಧಾನ ಆಗಲಿಲ್ಲ. ಪೂಜೆ ಮಾಡೋಣ ಅಂತ ಹೇಳಿ ಹೆಂಗಿದ್ರು ಮೈ ಸ್ನಾನ ಮಾಡ್ಕೊಳ್ಳೇಬೇಕು. ಸ್ವಲ್ಪ ಮೈಕೈ ನೋವು ಕಮ್ಮಿ ಆಗುತ್ತೆ ಬಿಸಿನೀರು ಹಾಕ್ಕೊಂಡ್ರೆ. ಹಾಗಾಗಿ ನೀರು ತಲೆ ಸ್ನಾನ ಮಾಡ್ಬಿಡೋಣ ಅಂಥೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೆಲ ಸಿಂಪಲ್ಲಾಗಿ ಒಂದೇ ಸಲ ಒರೆಸ್ದೆ. ನೆಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆಯಿತು. ಊಟ ಅಂತೂ ಇನ್ನೂ ಮಾಡಿಲ್ಲ, ಫ್ರೂಟ್ಸ್ ತಿಂತಿದ್ದೆ. ಈಗ ಟೈಮ್ ಆಲ್ರೆಡಿ 2 ಆಗ್ತಾಯಿದೆ, 2 ಗಂಟೆ. ಪೂಜೆ ಮಾಡಿದೆ. ಈಗ ಟೈಮಿಂಗ್ಸ್ ಇಟ್ಕೊಂಡಿಲ್ಲ ಪೂಜೆ ಮಾಡೋದಕ್ಕೆ. ಯಾವ ಟೈಮಿಂಗ್ಸಲ್ಲಿ ಆಗುತ್ತೆ ನನಗೆ ಆ ಟೈಮಿಂಗ್ಸಲ್ಲಿ ಪೂಜೆ ಮಾಡ್ತೀನಿ. ಯಾಕಂದರೆ ಇನ್ನು ಈವ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಇನ್ನು ರಿಷಾ ಬಂದರೆ ಮಾಡೋದಕ್ಕಾಗಲ್ಲ. ಹಾಗೆಯೇ ವೀಡಿಯೋ ಎಲ್ಲ ಎಡಿಟ್ ಮಾಡ್ತಾ ಇರ್ತೀನಿ. ಜೊತೆಗೆ ಪ್ರೆಗ್ನೆಂಟ್ ಲೇಡೀಸು ಪೂಜೆ ಮಾಡಿದ್ರೆ ಸಲ್ಲಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗಾಗಿ ಏನೋ ಶಿವ ನಾರಾಯಣ ಅಂತ ಯಾವ ಟೈಮಿಂಗ್ ಆಗುತ್ತೋ ಆ ಟೈಮ್ಗೆ ಪೂಜೆ ಮಾಡ್ತೀನಿ. ಸೊ ಈಗ ಮುದ್ದೆ ಮಾಡಿದೆ, ಅದನ್ನು ಕಟ್ಟಬೇಕು. ಹಾಗೆ ಮುಚ್ಚಿಟ್ಟು ಬಂದಿದ್ವಿ, ಸ್ವಲ್ಪ ಹಾಗೆ ಬೇಯ್ತಾ ಇರಲಿ ಅಂತ. ಸೊ ಅದನ್ನು ಮುದ್ದೆ ಕಟ್ಕೊಂಡು ಊಟ ಮಾಡಬೇಕು. ಇದು ನನ್ನ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ, ಬಟ್ ಮಿಸ್ಸಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ಎಷ್ಟಿತ್ತು ಅದನ್ನೇ ನಾನು ಎಲ್ಲನೂ ಸೇರಿಸಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟ ತುಂಬ ಚೆನ್ನಾಗಿತ್ತು. ನಂಗೆ ಮೊಸಪ್ಪು ಸಾಂಬಾರು ಅಂದರೆ ಇಷ್ಟ. ಮೊಸಪ್ಪು ಸಾರು ಮುದ್ದೆ ಜೊತೆಗೆ ಸೊ ಚೆನ್ನಾಗಿತ್ತು. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದು. ಹಾಗೆ ಇವತ್ತು ಲಿರಿಷಾ ಮನೆಗೆ ಬಂದಿದ್ದು ಕೂಡ ಲೇಟಾಗಿತ್ತು ಸ್ಕೂಲಿಂದ. ಯಾಕಂದರೆ ಬೇಗ ಬಂದಿದ್ಲು, ಬಟ್ ಅವಳು ಸಿಸ್ಟರ್ ಮನೇಲಿ ಇದ್ಲು. ಅವಳನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಬೇಕಿತ್ತು. ಯಶು ಕೂಡ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲೇಟಾಗೆ ಕರ್ಕೊಂಡು ಬಂದ್ವಿ. ಕತ್ಲೆನೇ ಆಗಿಬಿಟ್ಟಿತ್ತು ಅವಳು ಮನೆಗೆ ಬಂದಾಗ. ಇವಾಗ ಯಶು ಮನೆಗೆ ಬಂದು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟಿದ್ರು ನನಗೆ. ಆ ವಿಡಿಯೋ ಕೂಡ ಶೂಟ್ ಮಾಡ್ಕೊಂಡಿದ್ದೆ, ಅದೆಲ್ಲ ಮಿಸ್ ಆಗಿದೆ ಈಗ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಏನಂದರೆ ಟೀ ಮಾಡಿಕೊಟ್ರು, ಕುಡಿದೆ. ಚೆನ್ನಾಗಿ ಮಾಡ್ತಾರೆ. ಒಂದೊಂದ್ಸಲ ಚೆನ್ನಾಗಿ ಮಾಡ್ತಾರೆ, ಒಂದೊಂದ್ಸಲ ಚೆನ್ನಾಗಿ ಮಾಡಲ್ಲ. ಬಟ್ ಇವತ್ತು ಚೆನ್ನಾಗಿತ್ತು. ತುಂಬ ಬೇಡ್ಕೋಬೇಕು ಟೀ ಮಾಡಿ 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 ಅಂತ. ಸೊ ಅದಲ್ಲಿರಲಿ. ಆ್ಯಂಡ್ ನಾನು 2 ಫೋನ್ ಯೂಸ್ ಮಾಡ್ತೀನಿ ಗೊತ್ತಾ. ಇದು ಸದ್ಯಕ್ಕೆ 2 ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ಇದರಲ್ಲೇ ಫಸ್ಟು ರೆಕಾರ್ಡ್ ಮಾಡ್ತಿದ್ದು, ಈ ಫೋನ್ ಏನಿದೆ ವೀಡಿಯೋ ಮಾಡ್ತಿದ್ದೀರಲ್ಲ ಅದು. ಈಗ OnePlusಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿ ಆಗ್ತಿದೆ, ಚೆನ್ನಾಗಿ ಬರುತ್ತೆ ಅದರಲ್ಲಿ ಕ್ಲಾರಿಟಿ ಅಂತ. ಇವರು ಏನೋ ಏನೋ ಕೆಲಸ ಅಂತ ಎತ್ಕೊಂಡು ಹೋಗ್ಬಿಟ್ರು. ನನಗೆ ಇವತ್ತು ವೀಡಿಯೋ ಹಾಕ್ಬೇಕು. ಇವಾಗ ಎಲ್ಲ ಎಡಿಟ್ ಆಗಿತ್ತು, ಬಟ್ ವಾಯ್ಸ್ ಕೊಡಬೇಕಿತ್ತು, ಮಾತಾಡಬೇಕಿತ್ತು. ಯಾವುದು ವೀಡಿಯೋ ಅಂದರೆ ವಾಟ್ ಐ ಈಟ್ ಇನ್ ಎ ಡೇ ಅಂತ, ನಾನು ಏನೇನು ತಿಂತೀನಿ ಅಂತ ಸುಮ್ಮನೆ ಹಾಗೆ ಒಂದು ಬ್ಲಾಗ್ ಮಾಡಿದೆ. ಇವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ. ನನಗೀಗ ಆಲ್ರೆಡಿ ಟೈಮ್ 6:30, ಇನ್ನೇನು 7 ಗಂಟೆ ಆಗ್ತಾಯಿದೆ. ಇನ್ನು ಪಾಪನ ಕರ್ಕೊಂಬರೋಕ್ಕೆ ಅಂತ ಹೋದರು. ಏನೋ ಫೋನಲ್ಲಿ ಕೆಲಸ ಇದೆ, ಏನೋ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ತೊಗೊಂಡೋಗಿದ್ದಾರೆ. ನಾನು ಇವಾಗ ವಾಯ್ಸ್ ಓವರ್ ಯಾವಾಗ ಕೊಡಲಿ, ಮತ್ತು ಅಡುಗೆ ಪಾಪು ಊಟ ತಿನ್ನಿಸೋದು ಅದು ಇದು ಕೆಲಸ ಹೋಗ್ಬಿಡುತ್ತೆ. ಸೊ ಎಷ್ಟೊತ್ತಿಗೆ ವೀಡಿಯೋ ಹಾಕ್ತೀನಿ ಇವತ್ತು ಅನ್ನೋದೇ ನನಗೆ ಡೌಟ್ ಆಗಿಬಿಟ್ಟಿದೆ. ಫೋನ್ ಇಲ್ಲದೇ ಇಲ್ಲ. ಅಟ್ಲೀಸ್ಟ್ ಈ ಫೋನಲ್ಲಿ ರೆಕಾರ್ಡಿಂಗ್ಸ್ ಇದ್ದಿದ್ರೆ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದರೆ ಸರಿ ಹೋಗ್ತಿತ್ತು. ನಾನು ತುಂಬಾ ನಾಯ್ಸ್ ಇರುತ್ತೆ ಇಲ್ಲಿ. ಏನೋ ಕೋಳಿಗಳೆಲ್ಲ ಕೂಗ್ತಾ ಇರುತ್ತೆ ಯಾವಾಗಲೂ. ನಾನು ವೀಡಿಯೋ ಮಾಡಬೇಕಾದ್ರೇ ಕೋಳಿ ಕೂಗ್ತಾ ಇರುತ್ತೆ, ನಾಯಿ ಬೊಗ್ಳುತ್ತಾ ಇರುತ್ತೆ. ಸೊ ಇವತ್ತು ಏನೋ ಡಿಸ್ಟರ್ಬೆನ್ಸ್ ಆಯಿತು. ವಾಯ್ಸ್ ಓವರ್ ಕೊಡೋಕ್ಕೆ ಅಂತ ಹೋದೆ. ಇವರು ಜಸ್ಟ್ ಬಂದಿದ್ರಲ್ಲ, ಫುಲ್ ಏನೋ ಟೀ ಎಲ್ಲ ಮಾಡ್ತಿದ್ರು ಅಂತ. ಸರಿ ಹೆಂಗಿದ್ರು ಈಗ ಹೊರಗಡೆ ಹೋಗ್ತಾರೆ, ಅವಾಗ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡು ಕೂತಿದ್ದೀನಿ. ಇವ್ರು ಫೋನೇ ಎತ್ಕೊಂಡು ಹೋಗ್ಬಿಟ್ರು. ಇನ್ನು ನಾನು ಏನಪ್ಪ ಮಾಡಲಿ, ನೋಡೋಣ. ಇವತ್ತು ಲೇಟ್ ಆಗುತ್ತೆ ಬ್ಲಾಗ್ ಆಗೋದು. ಒಂದು 9-10 ಹಂಗೆ ಆಗ್ಬೋದೇನೋ.
ಗೊತ್ತಿಲ್ಲ. ಅವ್ರಿನ್ನೂ ಬಂದು ನಾನಿನ್ನು ಅದನ್ನು ವಾಯ್ಸ್ ಓವರ್ ಕೊಟ್ಟು ನೋಡಬೇಕು. ಅಷ್ಟರಲ್ಲಿ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಆದರೆ ಅದನ್ನು ಮಾಡ್ಕೋತೀನಿ. ಹಾಗೆ ಈಗ ಕುಕ್ಕಿಂಗ್ ಕೆಲಸಕ್ಕೆ ಹೋಗಿದ್ದೀನಿ. ನಂದು ಯಾವ ಫೋನ್ ಇತ್ತು ಅದೇ ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಉಪ್ಸಾರು. ಅದನ್ನು ಹೆಂಗೆ ಮಾಡ್ತೀನಿ ಅಂತ ಹಾಗೆ ಶೇರ್ ಮಾಡ್ತೀನಿ. ಇದು ಸಿಂಪಲ್ಲಾಗೇ ಮಾಡೋದು, ಬಟ್ ಸುಮ್ಮನೆ ಪ್ರೊಸೀಜರ್ನ ಹಾಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ನನ್ನ ಫುಡ್ ಕ್ರೇವಿಂಗ್ಸು ಕೇಳೋದಾದರೆ, ನನಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ ಅಂತ ಕೇಳ್ತಾರೆ. ಸೊ ನನಗೇನು ಅನಿಸುತ್ತೆ ಅಂದರೆ, ನನಗೆ ಸ್ವಲ್ಪ ಸ್ಪೈಸಿನೇ ಇಷ್ಟ ಅಂತ ಅನಿಸುತ್ತೆ. ಖಾರವಾಗಿರಬೇಕು ಅಂತ ಫೀಲ್ ಆಗುತ್ತೆ. ಜೊತೆಗೆ ನನಗೇನಾದರೂ ಇಷ್ಟ ಆದರೆ ಅಂಥ ಐಟಮ್ಸು ಕೂಡ ನಾನು ಮಾಡ್ಕೊಂಡು ತಿಂತೀನಿ. ಈಗ ಒಂದಿನ ಕೇಸರಿಬಾತ್ ತಿನ್ನಬೇಕು ಅಂತ ಅನ್ನಿಸ್ತು ಅನ್ನೋದಕ್ಕಿಂತ ಈಗ ಈ ಥರ ಮೊಬೈಲಲ್ಲಿ ಎಲ್ಲಾದರೂ ನೋಡಿರ್ತೀನಿ, ಕೇಸರಿಬಾತದ್ದು ಒಂದು ವೀಡಿಯೋ ನೋಡಿಬಿಟ್ರೆ ಶಾರ್ಟ್ಸಲ್ಲೋ ರೀಲ್ಸಲ್ಲೋ ಇನ್ಸ್ಟಾಗ್ರಾಮಲ್ಲೋ, ಸೊ ಆವಾಗ ಇದು ತಿನ್ನಬೇಕು ಅಂತ ಫೀಲ್ ಆಗುತ್ತೆ. ಆವಾಗ ನಾನು ಅದು ಬೈಕೇ ಇರ್ಬೋದೇನೋ ಅಂತ ಅಂದ್ಕೊಂಡು ನಾನು ಮಾಡ್ಕೊಂಡು ತಿಂತೀನಿ ಆ ಥರ. ಆ್ಯಂಡ್ ಕರ್ಜಿಕಾಯಿ ತಿನ್ನಬೇಕಂತ ಅನಿಸ್ಬಿಟ್ಟಿದೆ ಇವಾಗ. ಕರ್ಜಿಕಾಯಿ ಏನೋ ಒಂಥರ ಫೀಲ್ ಇದೆ, ಬಟ್ ತಿನ್ನಬೇಕು ಅನಿಸಿದ್ದನ್ನು ಮಾಡ್ಕೊಂಡು ತಿಂತೀನಿ. ಬಟ್ ನನಗೆ ಸ್ವೀಟುಗಿಂತನೂ ಖಾರ ತಿನ್ನಬೇಕಂತ ಫೀಲ್ ಆಗುತ್ತೆ. ನಾನು ಎಷ್ಟೋ ದಿನ ಉಪ್ಸಾರು ಖಾರ ಹಾಗೆಯೇ ಚಟ್ನಿ ಮತ್ತು ಉಪ್ಪಿನಕಾಯಿ ಇದರಲ್ಲೇ ಅನ್ನ ತಿಂದ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಅನ್ನಕ್ಕೆ ಎಲ್ಲನೂ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದಿದ್ದೀನಿ. ಸೊ ನನ್ನ ಫುಡ್ ಕ್ರೇವಿಂಗ್ಸ್ ಈ ಥರ ಇದೆ. ಹಾಯ್, ಏನಿದು? ಯಾರು ಕೊಟ್ರು? ಏನ ಇದು? ಏನಿದು ಅನ್ಕೊಂಡಿದ್ಯಾ? ಇದೊಂದು ಹಾಟ್ ಬಾಕ್ಸ್ದು ಸೆಟ್ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್. ಅದನ್ನು ನನ್ನ ಮಗಳು ನಂದಿದ್ದು, ನಾನು ಅಡುಗೆ ಮಾಡೋದಕ್ಕೆ ಅಂತೆಲ್ಲ ಅಡುಗೆನೇ ಮಾಡಾಕ್ಬಿಟ್ಲು ಒಂದು ಸೆಕೆಂಡಿಗೆ. ಸೊ ಈ ಥರ ಇರುತ್ತೆ ನನ್ನ ಫುಡ್ ಕ್ರೇವಿಂಗ್ಸ್ ಬಂದು. ಹಾಗೆಯೇ ಸ್ವಲ್ಪ ನಾನ್ ವೆಜ್ ಎಲ್ಲ ತಿನ್ಬೇಕನ್ಸೋದು, ಸ್ಪೈಸಿಯಾಗಿ ತಿನ್ಬೇಕನ್ಸೋದು, ಆ ಥರ ಎಲ್ಲ ಜಾಸ್ತಿನೇ ಇದೆ ನನಗೆ. ಆಮೇಲೆ ತಿನ್ಬೇಕನ್ಸಿದ್ದೆಲ್ಲ ನಾನು ಆದಷ್ಟು ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಯಾರನ್ನೂ ಕೇಳಲ್ಲ ಅದನ್ನು ತಿನ್ಬೇಕು ಇದನ್ನು ತಿನ್ನಬೇಕು ಅಂತ. ನನಗೇನು ಬೇಕೋ ಅದನ್ನು ನಾನೇ ಮಾಡ್ಕೊಂಡು ತಿಂತೀನಿ. ದೇವ್ರು ನಂಗೆ ಶಕ್ತಿ ಕೊಟ್ಟಿದ್ದಾನೆ ಸಾಕು ಸದ್ಯಕ್ಕೆ. ಏನಾದ್ರು ತಿನ್ಬೇಕನ್ನಿಸ್ದಾಗ ನಾನು ಮಾಡ್ಕೊಂಡು ತಿಂತೀನಿ. ಅಂದರೆ ಸ್ವಲ್ಪ ಔಟ್ಸೈಡ್ ಫುಡ್ಡೆಲ್ಲ ನಾನು ಕಮ್ಮಿ ಮಾಡಿದ್ದೀನಲ್ವ, ಹಾಗಾಗಿ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ತಿಂತೀನಿ. ಸೊ ಈಗ ಹೀರೆಕಾಯಿ ಸಾಂಬಾರು ಹೇಗೆ ಅಂತ ಹೇಳ್ತೀನಿ ನೋಡಿ. ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹೆಸ್ರು ಕಾಳು ಹಾಕಿದ್ದೀನಿ. ಕೆಲವರು ಬರೀ ಬೇಳೆನೇ ಹಾಕ್ತಾರೆ, ನಾವು ಸ್ವಲ್ಪ ಹೆಸ್ರು ಕಾಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಹೆಲ್ತ್ಗೂ ಕೂಡ ಒಳ್ಳೆಯದು. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ ಒಂದು ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಒಂದು 2-3 ವಿಸಿಲ್ ಕೂಗಿಸಿದ್ರೆ ಹೀರೆಕಾಯಿ ಉಪ್ಸಾರು ರೆಡಿ ಆಗುತ್ತೆ. ಏನು ಏನಿಲ್ಲ, ನೀನೇನು ಮಾಡಬೇಡ, ಅಲ್ಲಿ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇವಳು ಹಿಂಗೆ ಫ್ರೆಂಡ್ಸ್ ಹಿಂಗೆ ಆಡ್ತಾಳೆ ನೋಡಿ, ಇವಳು ಹಿಂಗೆ ಹಠ ಮಾಡ್ತಾಳೆ. ಇವಳು ಲಿರೀಶ ಸರಿ ಇಲ್ಲ, ಇವಳು ಲಿರೀಶ ಶೇಮ್ ಲಿರೀಶ. ಏನಿದು? ಅದು ಉಪ್ಪಿನ ಪುಡಿ. ಉಪ್ಪನ್ನ ಸಾಂಬಾರ್ಗೆ ಹಾಕ್ತೈತೆ ಅಂತ ಹೇಳಿ ಇಲ್ಲಿ ತೋರಿಸು. ಸಾಂಬಾರ್ಗೆ ಉಪ್ಪು ಹಾಕ್ತಿದೀವಿ. ನಿಂದು ಅಡ್ಗೆ ಸಾಮಾನಲ್ಲಿ ಯಾರು ಜೋಡಿಸಿದ ಈ ತರ? ನಾನು ದೂರದಲ್ಲಿ ಹಿಡ್ಕೊಂಡು ಜೋಡಿಸ್ಬೇಕು, ದೂರದಲ್ಲಿ ಹಿಂಗೆ. ವಾವ್, ನಮ್ಮ ಲಿರೀಶ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದಾಳೆ. ನನಗೆ ಇನ್ನೊಂದು ಐಟಮ್ ತಿನ್ನಬೇಕಂತ ತುಂಬಾ ಆಸೆ ಆಗಿಬಿಟ್ಟಿದೆ, ಚಿಕನ್ ಬಿರಿಯಾನಿ. ನಾನು ಚಿಕನ್ ಬಿರಿಯಾನಿ ತಿಂದು ಎಷ್ಟು ತಿಂಗಳಾಯಿತು ಅನ್ನೋದು ನನಗೆ ಮರ್ತೋಗ್ಬಿಟ್ಟಿದೆ. ಅಷ್ಟು ಪ್ರೆಗ್ನೆನ್ಸಿಗೆ ಮುಂಚೆ ತಿಂದಿದ್ದೇನೋ ಅನಿಸುತ್ತೆ. ಚಿಕನ್ ತಿನ್ನಬಾರ್ದು ಅಂತ ಹೇಳಿ ನಮ್ಮ ಮನೇಲಿ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಸೊ ಲಿರೀಶ ಈ ಥರ ವೀಡಿಯೋ ಎಲ್ಲ ಮಾಡ್ತಾಯಿದ್ಲು. ಈಗ ಚಿಕನ್ ಬಿರಿಯಾನಿ ಒಂದು ಮಾಡ್ಕೊಂಡು ತಿನ್ನಬೇಕಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಮಾಡಬೇಕು ಅಂತ. ನನಗೆ ನಾನು ಮಾಡೋ ಬಿರಿಯಾನಿನೇ ಇಷ್ಟ ಆಗುತ್ತೆ. ಅಂದರೆ ಮನೇಲಿ ಮಾಡ್ತೀವಲ್ಲ ಆ ಥರದ್ದು. ಔಟ್ಸೈಡಲ್ಲಿ ಸ್ವಲ್ಪ ಉದ್ರುದ್ರಾಗಿರುತ್ತಲ್ಲ ರೈಸು, ಅದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಂಗೆ ಹೊರಗಡೆ ಬಿರಿಯಾನಿ ಅಷ್ಟು ಇಷ್ಟ ಆಗೋಲ್ಲ. ನಾನು ಮಾಡಿದ್ದು ನಂಗೆ ಇನ್ನೂ ಇಷ್ಟ ಆಗುತ್ತೆ. ಆ್ಯಂಡ್ ಯಾರಾದರೂ ಮನೇಲಿ ಮಾಡಿದ್ದಾದರೆ ನನಗೆ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗುತ್ತೆ. ನಾನು ಮರ್ತ್ಬಿಟ್ಟಿದ್ದೆ, ನಮ್ಮ ಪಕ್ಕದ ಮನೆ ಆಂಟಿ ಒಂದಿನ ಬಿರಿಯಾನಿ ಮಾಡಿದ್ದೀನಿ ಅಂದ್ಬಿಟ್ಟು ಚಿಕನ್ ಪಲಾವ್ ಅಂತ ಒಂದು ಸಲ ಹಾಕ್ಕೊಟ್ಟಿದ್ರು. ಚೆನ್ನಾಗಿ ಮಾಡಿದರು ಸ್ಪೈಸಿಯಾಗಿ.
ಸೊ ಎಷ್ಟೋ ಜನ ವೀಡಿಯೋ ಮಾಡ್ತಾ ಇರ್ತಾರೆ ಯೂಟ್ಯೂಬರ್ಸ್ದು, ನಾನು ಬೇರೆ ವೀಡಿಯೋಸ್ ಯಾರ್ದಾದ್ರೂ ನೋಡ್ತೀನಲ್ವಾ, ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ವೀಡಿಯೋ ಮಾಡ್ಕೊಡ್ತಾ ಇರ್ತಾರೆ ಕೆಲವರಿಗೆ. ನಮ್ಮ ಮನೇಲಿ ನೆಕ್ಸ್ಟು ನನಗೆ ಫ್ಯೂಚರ್ ಏನಾದರೂ ಚೆನ್ನಾಗಿದ್ದರೆ ಹಿಂಗೆ ಯೂಟ್ಯೂಬಲ್ಲಿ ನಮ್ಮ ಲಿರೀಶ್ ಅವರು ನಂಗೆ ವೀಡಿಯೋ ಮಾಡಿಕೊಡ್ತಾರೆ. ಎಲ್ಲ ಚೆನ್ನಾಗಿ ಮಾಡ್ತಿದ್ಲು. ಆಮೇಲೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಳೆ. ಒಂಥರ ಅವಳು ನಾನು ವೀಡಿಯೋದಲ್ಲಿ ಹಾಕಲ್ಲ ಅಷ್ಟೇ, ಎಷ್ಟೋ ದಿನ ಅವಳು ಹಿಂಗೆ ವೀಡಿಯೋ ಮಾಡಿದ್ದಾಳೆ. ಬಟ್ ಇವತ್ತು ಇದನ್ನು ಪಬ್ಲಿಷ್ ಮಾಡ್ತಾಯಿದ್ದೀನಿ. ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ರೆ ನಮ್ಮ ಲಿರೀಶ ಇಷ್ಟೆಲ್ಲ ಬರ್ಕೊಂಬಂದು ತೋರಿಸಿದಾಳೆ. ವಾವ್ ಚಿನ್ನು, ABCDEFG H ಪರವಾಗಿಲ್ಲ, ಸುಮಾರಾಗಿ ಬರೆದಿದೆ. ಲವ್ ಯು. ಹಾಗೆ ಲಿರೀಶಂಗೆ ಫೋನ್ ಕೊಡ್ತಾ ಇಲ್ಲ ಇವಾಗ ಊಟ ಮಾಡಬೇಕಾದ್ರೆ. ತುಂಬಾ ಹಠ ಮಾಡ್ತಿದ್ಲು. ಒಂದೆರಡು ದಿನ ಊಟ ತಿಂದೇ ಇರಲಿಲ್ಲ. ನಾನು ಊಟ ತಿಂದೇ ಇದ್ರೂ ಪರವಾಗಿಲ್ಲ, ಅವಳಿಗೆ ಫೋನ್ ಕೊಡಬಾರ್ದಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಇವಾಗೇನೋ ಆಗುತ್ತೆ, ನೆಕ್ಸ್ಟ್ ಇನ್ನು ಪಾಪು ಏನಾದರೂ ಡೆಲಿವರಿ ಆದರೆ ನನಗೆ ಹಿಂಸೆ ಆಗುತ್ತೆ. ಆಮೇಲೆ ಇವಳನ್ನ ನೋಡೋದು, ಆ ಮಗುನ ನೋಡೋದು ಎಲ್ಲ. ಹಾಗಾಗಿ ಇವಳಿಗೆ ಈಗಿದ್ದಾನೆ ಸ್ವಲ್ಪ ಹದ ಹಾಕ್ಬೇಕಂತ ಹೇಳಿ ಫೋನೆಲ್ಲ ಅವಾಯ್ಡ್ ಮಾಡಿದ್ದೀನಿ. ಪರವಾಗಿಲ್ಲ, ಒಂದು 60 to 70% ಈಗ ಅವಳೇ ತಿಂತಾಳೆ. ಒಂದೊಂದ್ಸಲ ನನ್ನ ಕೈಲಿ ತಿನ್ನಿಸ್ಕೋತಾಳೆ. ಬಟ್ ಟಿ ವಿನಲ್ಲಿ ಪಿಪ್ಪಾ ಪೆಗ್ಗು ಅಥವಾ ಮಾಷಾ ಆ್ಯಂಡ್ ದ ಬಿಯರ್ ಅದು ಏನಾದರೂ ನೋಡಬೇಕು ಅವಳು ಅಷ್ಟೇ. ಇಲ್ಲ ಅಂದರೆ ತಿನ್ನಲ್ಲ, ಹಠ ಮಾಡ್ತಾಳೆ. ಟಿ ವಿಗೆ ಅಡಿಕ್ಟ್ ಆಗಿಬಿಡ್ತಾಳೋ ಅಂತ ಒಂದು ಕಡೆ ಭಯ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನೋಡೋಣ ಹೇಗೆ ನಡೆಯುತ್ತೆ ಅಂತ. ಬಾರ್ಡರ್ ದಾಟ್ ನನ್ನ ಮನೆಗೆ ಬಂದು ಇಲ್ಲಿ ಬಾರ್ಡರ್ ನಂದಲ್ಲ ಹುಲಿ ಬೇಟ ಆಡಕ್ ಬಂದ ಹುಲಿ ಬೇಟ ಆಡ್ಬೇಕು, ಬಿಟ್ಟು ಹುಲಿ ಬೇಕಾದ್ರೆ ಗುಹೆ ಹತ್ರ ಹೋಗಿ ತೀಟ ಮಾಡಬಾರ್ದು. ನೀನ್ ಎಣ್ಣೆ ಊಟ ಸಪ್ಲೈ ಮಾಡಕ್ ಡಿ ಫಾರ್ ಏನು? ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.